ಕೇರಳದಲ್ಲಿ ಪ್ರತಿ 5 ವರ್ಷಕ್ಕೆ ಎಲ್ಡಿಎಫ್ ಯುಡಿಎಫ್ ನಡುವೆ ಅಧಿಕಾರವು ಅದಲು ಬದಲಾಗುವುದು ಕ್ರಮ. ಈ ಬಾರಿ 10 ವರ್ಷಕ್ಕೆ ಆಗುವ ಸೂಚನೆ ಸಿಕ್ಕಿದೆ. ಕೇರಳ ವಿಧಾನಸಭೆಗೆ ಮುಂದಿನ ವರ್ಷ ಚುನಾವಣೆ ನಡೆಯುತ್ತಿದ್ದು, ಇದೀಗ ನಡೆದು ಮುಗಿದ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಯುಡಿಎಫ್ ಸ್ಪಷ್ಟ ಮುನ್ನಡೆ ಸಾಧಿಸಿದೆ. ಎಲ್ಡಿಎಫ್ ಎಡ ಪ್ರಜಾಸತ್ತಾತ್ಮಕ ಮುನ್ನಡೆ ಮೈತ್ರಿಕೂಟದ ಮುಖ್ಯ ಪಕ್ಷ ಸಿಪಿಎಂ. ಕಾಂಗ್ರೆಸ್ ಮುಂದಾಳತ್ವದ ಕೂಟವಾಗಿದೆ. ಯುಡಿಎಫ್ ಒಗ್ಗೂಡಿತ ಪ್ರಜಾಸತ್ತಾತ್ಮಕ ಮುನ್ನಡೆ ಮೈತ್ರಿಕೂಟವಾಗಿದೆ. ಕಳೆದ 6 ದಶಕಗಳಿಂದ ಈ ಎರಡು ಕೂಟಗಳು ಬದಲಿಸಿ ಕೇರಳದಲ್ಲಿ ಅಧಿಕಾರಕ್ಕೆ ಬಂದಿವೆ. ಈ ಬಾರಿ ಮಾತ್ರ ಸತತ 10 ವರ್ಷಗಳಿಂದ ಎಲ್ಡಿಎಫ್ ಅಧಿಕಾರದಲ್ಲಿದೆ. ಈಗಿನ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ 85 ಮುನ್ಸಿಪಾಲಿಟಿಗಳಲ್ಲಿ 54ರಲ್ಲಿ ಯುಡಿಎಫ್ ಹಾಗೂ 28ರಲ್ಲಿ ಎಲ್ಡಿಎಫ್ ಗೆದ್ದಿದೆ. ಜಿಲ್ಲಾ ಪಂಚಾಯತ್ಗಳು ಯುಡಿಎಫ್, ಎಲ್ಡಿಎಫ್ಗೆ ತಲಾ 7 ದಕ್ಕಿವೆ. ಎಲ್ಡಿಎಫ್ ಕಳೆದ ಬಾರಿ 12ರಲ್ಲಿ ಗೆದ್ದಿತ್ತು. ತಾಲೂಕು ಮಟ್ಟದ ಬ್ಲಾಕ್ ಪಂಚಾಯತ್ಗಳು 79 ಯುಡಿಎಫ್ ಹಾಗೂ 69 ಎಲ್ಡಿಎಫ್ ಪಾಲಾಗಿವೆ. 941 ಗ್ರಾಮ ಪಂಚಾಯತ್ಗಳಲ್ಲಿ 504 ಯುಡಿಎಫ್ ಹಾಗೂ 341 ಎಲ್ಡಿಎಫ್ ಪಾಲಾಗಿವೆ. ಉಳಿದವು ಅತಂತ್ರವಾಗಿವೆ. ಎಲ್ಡಿಎಫ್ಗೆ ದೊಡ್ಡ ನಷ್ಟ ಆಗಿರುವುದು ಮಹಾನಗರ ಪಾಲಿಕೆಗಳಲ್ಲಿ. 6ರಲ್ಲಿ ಅದು ಹಿಂದೆ 5ರಲ್ಲಿ ಅಧಿಕಾರದಲ್ಲೇ ಇತ್ತು. ಕೋಳಿಕೋಡ್ ಮಾತ್ರ ಈಗ ಉಳಿದಿದೆ. ಈಗ 6ರಲ್ಲಿ 4 ಕಾಂಗ್ರೆಸ್ಸಿಗೆ ಸಿಕ್ಕಿದೆ. ತಿರುವನಂತಪುರ ಬಿಜೆಪಿ ಪಾಲಾಗಿದೆ. ದಶಕದ ಹಿಂದೆ ಇಲ್ಲಿ ಬಿಜೆಪಿಯ ಮೊದಲ ಶಾಸಕರು ಗೆದ್ದಿದ್ರು. ಈಗ ಬಿಜೆಪಿ 100ರಲ್ಲಿ 50 ವಾರ್ಡ್ಗಳಲ್ಲಿ ಗೆದ್ದಿದೆ. ಮೇಯರ್ ಅಧಿಕಾರ ಗಿಟ್ಟಿಸಬಹುದು. ತಿರುವನಂತಪುರದಲ್ಲಿ ಕಳೆದ 3 ದಶಕದಿಂದ ಎಲ್ಡಿಎಫ್ ಅಧಿಕಾರದಲ್ಲಿ ಇತ್ತು. ಈ ಬಾರಿ ಎಲ್ಡಿಎಫ್ 29, ಕಾಂಗ್ರೆಸ್ 19 ವಾರ್ಡ್ ಗೆದ್ದಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಕೇರಳ.